ವಿವೇಕಾನಂದ ಪದವಿ ಪೂರ್ವ ಕಾಲೇಜು ವಿದ್ಯಾಲಯದ ವಿದ್ಯಾರ್ಥಿಗಳಾದ ಅಕ್ಷತಾ, ಮಾನಸ, ಅರ್ಪಿತಾ, ನನ್ಮಯ್, ಪ್ರಶಸ್ತಿ, ಸಹನಾ, ಸಿಂಚನ, ಇಂಚರ, ಸನ್ನಿಧಿ, ವಂದ್ಯಾ ಪ್ರಭುಜೆ ಮತ್ತು ಸುಪ್ರಿಯಾ ಎಂ ಅವರಿಂದ ಯೋಧ ನಮನ ವಿಶೇಷ ಕಾರ್ಯಕ್ರಮವನ್ನು ಕೇಳೋಣ. ಈ ಕಾರ್ಯಕ್ರಮದ ಸಂಯೋಜನೆ ಅನ್ನಪೂರ್ಣಿಕಾ ಪ್ರಭು, ಉಪನ್ಯಾಸಕಿ, ವಿವೇಕಾನಂದ ಪದವಿ ಪೂರ್ವ ಕಾಲೇಜು. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಿದ್ದೀರಾ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ರೇಡಿಯೋ ಪಾಂಚಜನ್ಯ. ನಾನು ನಿಮ್ಮ ಪ್ರೀತಿಯ ಸುಪ್ರಿಯಾ ಎಂ, ಸೆಕೆಂಡ್ ಸೈನ್ಸ್ PCMC ವಿದ್ಯಾರ್ಥಿನಿ. ನನ್ನ ಜೊತೆ ನಿರೂಪಣೆಗೆ ಕೈ ಜೋಡಿಸಲಿರುವ ನನ್ನ ಗೆಳತಿ ವಂದ್ಯಾ ಪ್ರಭು, ಫಸ್ಟ್ ಸೈನ್ಸ್ PCMS ವಿದ್ಯಾರ್ಥಿನಿ. ನಾವು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪುತ್ತೂರು. ಎಲ್ಲರೂ ಹೇಗಿದ್ದೀರಾ? ಮಾತಾ ಎಂಚೊಲ್ಲಾರು? ಎಲ್ಲರೂ ಚೆನ್ನಾಗೇ ಇದ್ದೀರಾ ಅಂತ ಭಾವಿಸ್ತಾ ಈ ಪ್ರೋಗ್ರಾಂನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ಈಗಿನ ಕಾಲದಲ್ಲೂ ರೇಡಿಯೋ ಪ್ರಿಯರಿದ್ದಾರಲ್ಲ, ಅದೇ ಏನೋ ಒಂದು ಖುಷಿ. ಅದರಲ್ಲೂ ನಮ್ಮ ಈ ರೇಡಿಯೋ ಪಾಂಚಜನ್ಯದಲ್ಲಿ ಈ ಪ್ರೋಗ್ರಾಂ ಕೇಳ್ತಿರೋ ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನ ಆಚರಣೆ ಮಾಡುತ್ತಿದ್ದೇವೆ. ಇವತ್ತಿನ ಈ ನಮ್ಮ ಕಾರ್ಯಕ್ರಮ ಕಾರ್ಗಿಲ್ ವೀರ ಯೋಧರಿಗಾಗಿ ಸಮರ್ಪಣೆ. ನಾವೆಲ್ಲರೂ ಜನ್ಮವೆತ್ತ ಪುಣ್ಯ ಭೂಮಿ ಈ ನಮ್ಮ ಭಾರತ. ಭಾರತ ನಮಗೆ ಬರೀ ದೇಶವಲ್ಲ, ನಮ್ಮನ್ನು, ನಿಮ್ಮನ್ನು, ಎಲ್ಲರನ್ನೂ ಪೋಷಿಸುವಂತಹ ತಾಯಿ. ನಾನು ನನ್ನ ವಿಚಾರಧಾರೆಯನ್ನ ಪ್ರಸ್ತಾಪ ಮಾಡುವ ಮುನ್ನ ಭಾರತ ಮಾತೆಗೆ ಶಿರಬಾಗಿ ವಂದಿಸುತ್ತೇನೆ. ಈ ನಮ್ಮ ಕಾರ್ಯಕ್ರಮವನ್ನ ನಡೆಸಿಕೊಡುವ ನಾವು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು. ಇದೀಗ ಭಾರತ ಮಾತೆಯನ್ನ ತಮ್ಮ ಹಾಡಿನ ಮೂಲಕ ವಂದಿಸಲು ಬರುತ್ತಿದ್ದಾರೆ ಸೆಕೆಂಡ್ ಸೈನ್ಸ್ ವಿದ್ಯಾರ್ಥಿನಿಯರಾದ ಸಿಂಚನ, ಇಂಚರ ಮತ್ತು ಸನ್ನಿಧಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ, ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆ ನಾ ಪ್ರತಿಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ. ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಗುವ ನಲಿಯುವ ನಿನ್ನ ವದನವ ನೋಡಿ ನಲಿಯುವುದೆನ್ನೆದೆ, ನಿನ್ನ ದುಃಖಿತ ವದನ ವೀಕ್ಷಿಸಿ ಸಿಡಿಯುವುದೆನ್ನಯ ಹೃದಯವು. ನಿನ್ನ ಮುಖದಲ್ಲಿ ಗೆಲುವು ತರಲು ನೀರುಗೈಯುವೆ ರಕ್ತವಾ, ಎನ್ನ ಕಣ ಕಣ ತೇದು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ತೇಜವ ಜಗವು ನೋಡಲಿ ಉರಿವೆ ದೀಪದ ತೆರದಲ್ಲಿ. ಎನ್ನ ಶಕ್ತಿಯ ಘೃತವ ಸತತವು ಎರೆಯುತ್ತಿರುವೆನು ಭರದಲ್ಲಿ. ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೀವಿಗೆ. ಬತ್ತಿ ತೆರದಿ ದೇಹ ಉರಿಯಲಿ ಸಾರ್ಥಕತೆ ಈ ಬಾಳಿಗೆ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ರುದ್ರನಾಗಿ ವಿರೋಧಿ ವಿಷವನು ಭರದಿ ನಾನದ ನುಂಗುವೆ. ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ. ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ. ಕೀರ್ತಿ ಶಿಖರದಿ ಮಾತೆ ಮಂಡಿಸು ಅರ್ಪಿಸುವೆ ನಾ ಸರ್ವವ. ಮಾತೆ ಪೂಜಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ. ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. ಆಹಾ,
ಭಾರತ ಮಾತೆಯನ್ನೇ ಪ್ರಸನ್ನರಾಗುವಂತೆ ಮಾಡಿದ ಈ ನಿಮ್ಮ ಹಾಡಿಗೆ ಹೃತ್ಪೂರ್ವಕ ವಂದನೆಗಳು. ನಮ್ಮ ದೇಶ ನಮ್ಮ ಹಿರಿಮೆ. ಬಾಂಧವ್ಯಕ್ಕೆ ಇನ್ನೊಂದು ಹೆಸರೇ ಭಾರತ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕೈಚಾಚಿ ಬಂದವರನ್ನ ಸ್ನೇಹದಿಂದ ಅಪ್ಪಿಕೊಳ್ಳೋದಕ್ಕೂ ಗೊತ್ತು. ಅದೇ ರೀತಿ ಕೈಯಿಂದ ಕಿತ್ತುಕೊಳ್ಳಲು ಬಂದಾಗ ಅವರನ್ನ ಮಟ್ಟ ಹಾಕೋದಕ್ಕೂ ಗೊತ್ತು. ಇದಪ್ಪ ಭಾರತೀಯರ ತಾಕತ್ತಂದ್ರೆ. ಕಾರ್ಗಿಲ್ ಯುದ್ಧದ ಬಗ್ಗೆ ಕೇಳಿದಿರಾ? ಅಯ್ಯೋ, ನಾನು ಹೇಗಿದ್ದೀನಿ ನೋಡಿ. ಕಾರ್ಗಿಲ್ ಯುದ್ಧದ ಬಗ್ಗೆ ಕೇಳಿದಿರಾ ಅಂತ ಕೇಳ್ತಾ ಇದ್ದೀನಿ. ಈ ಯುದ್ಧದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ? ಇದು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಅಚ್ಚೊಡಿದಂತಹ ಸಂದರ್ಭ. ಕಾರ್ಗಿಲ್ ಎಂಬ ಶಬ್ದ ಕೇಳುವಾಗಲೇ ಎಲ್ಲರ ಮೈ ರೋಮಾಂಚನಗೊಳ್ಳುತ್ತೆ. ಯಾಕೆ ಅಂದ್ರೆ ಭಾರತೀಯರಲ್ಲಿದ್ದ ಕಿಚ್ಚು, ದೇಶ ಪ್ರೇಮ, ಪರಾಕ್ರಮವನ್ನ ಎತ್ತಿ ಹಿಡಿದ ಮತ್ತೊಂದು ಜೀವಂತ ನಿದರ್ಶನವೇ ಈ ನಮ್ಮ ಕಾರ್ಗಿಲ್ ಯುದ್ಧ. ಈ ಯುದ್ಧ ಮೇ 3, 1999ರಿಂದ ಜುಲೈ 26, 1999 ತನಕ ನಡೆಯುತ್ತದೆ. ಅಂದ್ರೆ ಬರೋಬ್ಬರಿ 2 ತಿಂಗಳು 3 ವಾರ 2 ದಿನ. ಅಷ್ಟೇ ಅಲ್ಲ, ಸುಮಾರು 500ಕ್ಕೂ ಹೆಚ್ಚು ಸೈನಿಕರನ್ನ ಬಲಿ ತೆಗೆದುಕೊಳ್ತದೆ. 1000ಕ್ಕೂ ಹೆಚ್ಚು ಗಾಯಗೊಳ್ತಾರೆ. ಆದ್ರೆ ಅವರು ಛಲ ಮಾತ್ರ ಬಿಡಲ್ಲ. ಈಗೆಲ್ಲ ಆಯ್ತಲ್ಲ ಅಂತ ಭಯಪಡಲ್ಲ. ಭಾರತವನ್ನ ಕಾಪಾಡಲೇಬೇಕು ಅಂತ ದೃಢ ಸಂಕಲ್ಪವನ್ನ ಮಾಡ್ತಾರೆ. ಕೊನೆಗೂ ಈ ಯುದ್ಧವನ್ನ ಗೆಲ್ತಾರೆ. 90,000 ಪಾಕಿಸ್ತಾನಿ ಟ್ರೂಪ್ಸ್ಗಳನ್ನ ತಮ್ಮ ವಶಕ್ಕೆ ಪಡಿತಾರೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್, ಇಂದಿನ ಲಡಾಖ್ ನಮಗೆ ಉಳಿದುಕೊಳ್ತದೆ. ಇದರಿಂದ ನಾವು ಪಾಠ ಕಲಿಬೇಕು. ಅದೇನಂದ್ರೆ, ಅಯ್ಯೋ ನನ್ನಿಂದ ಈ ಕೆಲಸ ಆಗಲ್ಲ, ಆ ಕೆಲಸ ಆಗಲ್ಲ, ನನಗೆ ಅದು ಕಷ್ಟ, ಇದು ಕಷ್ಟ, ನನ್ನ ಕೈಯಲ್ಲಿ ಆಗುದಿಲ್ಲ ಅಂತ ಹೇಳಿ ಸುಮ್ಮನೆ ಕುತ್ಕೊಳ್ಳುವುದಲ್ಲ. ನಾವು ಪ್ರಯತ್ನ ಪಟ್ಟರೆ ನಾವು ಕಲ್ಲನ್ನು ಕರಗಿಸಬಹುದು. ಅಂಥದ್ರಲ್ಲಿ ನಮ್ಮ ಸಮಸ್ಯೆಗಳೆಲ್ಲ ಯಾವ ಲೆಕ್ಕ? ಇದಕ್ಕೆ ಸುಮಾರು ಉದಾಹರಣೆಗಳೇ ನಮ್ಮಲ್ಲಿ ಇದೆ. ಕಷ್ಟವನ್ನ ಎದುರಿಸಲು ಹಿಂದೆ ಮುಂದೆ ನೋಡಬೇಡಿ. ಐ ಕ್ಯಾನ್ ಅಂತ ಹೇಳುವಂತ ಛಲದಿಂದ ಒಬ್ಬ ಸೈನಿಕನಂತೆ ಮುಂದೆ ನುಗ್ಗಿ. ಆಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಬಳಿಯೇ ಉತ್ತರ ಸಿಗುತ್ತೆ. ಮತ್ತೆ ಈಗ ಯೋಚನೆ ಮಾಡಿ, ಇಷ್ಟು ದಿನಗಳ ಕಾಲ ಯುದ್ಧ ನಡೆದಿತ್ತಂದ್ರೆ ಹೇಗಿರ್ಬೋದು ಅದು? ಎಷ್ಟು ತೀವ್ರತೆಯಾಗಿರ್ಬೋದು ಅದು? ನಮ್ಮಿಂದ ಊಹಿಸಲು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಹೇಳ್ತೀನಿ ಕೇಳಿ. ನೊಂದವನಿಗೆ ಮಾತ್ರ ನೋವಿನ ಬೆಲೆ ಗೊತ್ತಿರಲು ಸಾಧ್ಯ, ಸಾಯುವವನಿಗೆ ಮಾತ್ರ ಜೀವದ ಬೆಲೆ ಗೊತ್ತಿರಲು ಸಾಧ್ಯ. ಅದೇ ರೀತಿ ಈ ಕಾರ್ಗಿಲ್ ಯುದ್ಧದ ಪರಿಣಾಮವನ್ನು ಅನುಭವಿಸಿದಂತಹ ಆ ಜನರಿಗೆ ಮಾತ್ರ ಈ ಯುದ್ಧದ ಮಹತ್ವ ತಿಳಿದಿರಲು ಸಾಧ್ಯ. ನಮಗೆ ದೀಪಾವಳಿ ಬಂದ್ರೆ ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ. ಅಂಥದ್ರಲ್ಲಿ ಆ ಯುದ್ಧದ ಸಮಯದಲ್ಲಿ ಆ ಬಾಂಬ್ಗಳ ಶಬ್ದಗಳಾಗಿರ್ಬೋದು, ತಮ್ಮವರನ್ನ ಕಳೆದುಕೊಳ್ಳುವುದಾಗಿರ್ಬೋದು, ನಮ್ಮಿಂದ ಅಂತೂ ಅದು ಸಾಧ್ಯ ಇಲ್ಲ ಸಹಿಸ್ಲಿಕ್ಕೆ. ಆದ್ರೆ ಆ ಸೈನಿಕರು ನಮಗೆ ಆ ಪರಿಸ್ಥಿತಿಯನ್ನ ತರಲಿಲ್ಲ. ಅವರು ಹೇಳ್ತಾರೆ, ನಾನು ನಿಮ್ಮನ್ನ ಕಾಯ್ತೇನೆ, ಆದರೆ ನೀವು ನನ್ನ ದೇಶವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಅಷ್ಟೇ. Today's program is all about Deshbhakti and gratitude to our soldiers who brought victory for India. India or Bharat is the pious land of yogis, mahatmas and dharma. We Indians are known for our worship. For Hindus, the earth is sacred as the very manifestation of Divine Mother. She is the Bhumi Devi, the earth goddess. Now, we present a beautiful patriotic song in Sanskrit which is to be sung by Sinchana. Over to you, Sinchana. Sa ma ga ma pa ma pa ni sa ni sa Devi bhuvana mana mohini Devi bhuvana mana mohini Nirmala surya karo ज्वल जननी जनक जननी जननी जनक जननी जननी देवी भुवन मन मोहिनी
ದೇವಿ ಭುವನ ಮನಮೋಹಿನಿ ಮನಮೋಹಿನಿ ನೀಲ ಸಿಂಧು ಜಲದೌತ ಚರಣತಲ ಅನಿಲ ವಿಕಂಪಿತ ಶ್ಯಾಮಲಾಂಚಲ ನೀಲ ಸಿಂಧು ಜಲದೌತ ಚರಣತಲ ಅನಿಲ ವಿಕಂಪಿತ ಶ್ಯಾಮಲಾಂಚಲ ಅಂಬರ ಚುಂಬಿತ ಪಾಲಹಿಮಾಚಲ ಅಂಬರ ಚುಂಬಿತ ಪಾಲಹಿಮಾಚಲ ಶುಭ್ರ ತುಷಾರ ಕಿರೀಟಿನಿ ಶುಭ್ರ ತುಷಾರ ಕಿರೀಟಿನಿ ದೇವಿ ಭುವನ ಮನಮೋಹಿನಿ ದೇವಿ ಭುವನ ಮನಮೋಹಿನಿ ಮನಮೋಹಿನಿ ಚಿರಕಲ್ಯಾಣಮಹೀತು ಹಿ ಧನ್ಯ ದೇಶ ವಿದೇಶೇ ವಿಗಲಿತಾನ್ಯ ಜಾಹ್ನವಿ ಜಮುನಾ ವಿಗಲಿತ ಕರುಣಾ ಜಾಹ್ನವಿ ಜಮುನಾ ವಿಗಲಿತ ಕರುಣಾ ಪುಣ್ಯ ಪೀಯೂಷ ಸ್ತನ್ಯವಾಹಿನಿ ದೇವಿ ಭುವನ ಮನಮೋಹಿನಿ ದೇವಿ ಭುವನ ಮನಮೋಹಿನಿ ನಿಸಗರಿ ನಿಸ ಆ ಸನಿದ ಪಮಪ ಆ ನಿಸಗರಿ ನಿಸ ಸನಿದ ಪಮಪ ಪಮಗ ಮಗರೆ ಗರಿ ಸನಿ ರಿಸ ಪ್ರಥಮ ಪ್ರಭಾತ ಉದಯ ತವ ಗಗನೆ ಪ್ರಥಮ ಸಾಮ ತವ ರವತ ಪೋವನೆ ಪ್ರಥಮ ಪ್ರಸಾದಿತ ತವ ವನ ಗಗನೆ ದಾನ ಧರ್ಮ ಹಿತ ಕಾರ್ಯವಾಹಿನಿ ದಾನ ಧರ್ಮ ಹಿತ ಕಾರ್ಯವಾಹಿನಿ ದೇವಿ ಭುವನ ಮನಮೋಹಿನಿ ದೇವಿ ಭುವನ ಮನಮೋಹಿನಿ ಮನಮೋಹಿನಿ. Thank you, Sinchana, for the melodious song. Every year, 26th July is celebrated as Kargil Vijay Divas. This day reminds us to pay our respects and tribute to all those brave soldiers who lost their life protecting our nation. Now, Nanmai will enlighten us about the significance of this day. Over to you, Nanmai. Soldiers are one of the greatest assets of any country. They are the guardians of the nation and protect its citizens at all cost. Moreover, they are very selfless lot who put the interest of the country above their personal interest. A soldier's job is one of the toughest things to do in the world. Anyways, we are here to celebrate Kargil Vijay Divas. Kargil Vijay Divas is celebrated on 26th July every year in the honor of the soldiers who fought in Kargil war. This day is celebrated all over India and in the national capital New Delhi, where the Prime Minister of India pays a homage to the soldiers at Amar Jawan Jyoti at the India Gate every year. It was actually fought in 1999, July 26th, at Kargil district of Jammu and Kashmir along the line of control and lasted for almost 60 days. The Kargil war was an armed conflict that took place between India and Pakistan from May to July. It is also referred to as Operation Vijay, which was the name of the Indian operation to clear the Kargil sector. The day honors the bravery and sacrifices made by the Indian soldiers during the intense and prolonged war.
Captain Vikram Batra is the real hero of Kargil, and he was an officer of Indian Army. He was awarded with Paramveer Chakra, India's highest and most prestigious award for valor, for his action during the 1999 Kargil War. He is also called Lion of Kargil. The Kargil War resulted in the loss of 527 soldiers from the Indian Army. The Kargil War holds great significance for India and our armed forces. It showed the world that India is powerful enough to safeguard its territorial sovereignty. The war saw the entire nation coming together to boost the morale of the security forces. Thousands of brave soldiers sacrificed their lives to protect the sovereignty and integrity of India. They fought in extremely challenging conditions and emerged victorious. Kargil Divas is a day of national pride. It is a reminder to the world about the courage. The Kargil was a memorial, also known as the Dras War Memorial, is a war memorial built by Indian Army in the town of Dras near Kargil city in Kargil district of Ladakh, India, commemorating the 1999 Kargil War between India and Pakistan. The central feature of the memorial is a pink sandstone wall bearing a brass plate engraved with the names of the soldiers who died during the Operation Vijay. Visible from the site are the two Ling Heights, Tiger Hills and the point 4875 where fightings took place during the conflict. The memorial features the Captain Manoj Pandey Gallery, which commemorates a young officer who was posthumously awarded the Paramveer Chakra, India's highest military award for leadership during the war. Over the years, several infrastructural improvements have been made to this site. On 26 July 2012, the Flag Foundation of India presented to the memorial a giant national flag measuring 11.4 by 7.6 meters and weighing 15 kg on a 30 meters flagpole. The Dras War Memorial is now an important landmark and a major tourist attraction in Western Ladakh. In the year 2016, it received about 1,25,000 visitors. As well as on this day, celebration will be done at Amar Jawan Jyoti. Kargil Vijay Divas is a day to remember the bravery and sacrifices of our soldiers. We should always be grateful to them for their unwavering dedication and commitment towards our country. Let us pledge to honor their sacrifices and work towards making our country stronger and more prosperous. Jai Hind. In their memory, we stand united as we remember their sacrifice. Thank you, Nanmai, for enlightening us. ನಾನಾಗಲಿ ನಮ್ಮ ಪೀಳಿಗೆಯವರಾಗಲಿ ಯಾರೂ ಈ ಯುದ್ಧವನ್ನು ಕಂಡಿಲ್ಲ. ಆದರೂ ಇದರ ಬಗ್ಗೆ ಕೇಳುವಾಗಲೇ ಎದೆ ಜಲ್ಲನಿಸುತ್ತೆ. ದೇಶ ಅಂತ ಬಂದರೆ ಯಾವುದನ್ನು ಲೆಕ್ಕಿಸದೆ ತಮ್ಮ ಪ್ರಾಣವನ್ನು ಕೊಡ್ತಾನಲ್ಲ, ಅವನು ನಿಜವಾದ ಸೈನಿಕ. ನಮ್ಮ ಭಾರತಾಂಬೆಯ ವೀರ ಪುತ್ರರು ಅವರು. ನಮಗೆ ದೇವರಿತ್ತ ವರವಾದ ಈ ಸೈನಿಕರನ್ನ ನಾವು ಎಂದಿಗೂ ಪೂಜಿಸಬೇಕು. ಅವರ ತ್ಯಾಗ ಬಲಿದಾನದ ಮುಂದೆ ಬೇರೆ ಯಾವುದಿದೆ ಹೇಳಿ? ಭಾರತೀಯರೇ, ನೀವು ನಿಶ್ಚಿಂತೆಯಿಂದ ಮಲಗಿ, ನಿಮ್ಮ ಎಲ್ಲ ಕನಸುಗಳಿಗೆ ನಾನು ಕಾವಲಾಗಿರುತ್ತೇನೆ ಅಂತ ಹೇಳ್ತಾನಲ್ಲ, ಅವನು ನಿಜವಾದ ಸೈನಿಕ. ಅವರ ಬಲಿದಾನ ನಮಗಿವತ್ತಿನ ಜೀವದಾನವಾಗಿದೆ. Major Vivek Gupta was an officer in the Indian Army. He was born on 2nd January 1970 at Dehradun in Uttarakhand. Vivek joined the National Defence Academy and the Indian Military Academy after his graduation. He was commissioned into the Rajputana Rifles Regiment, an infantry regiment framed for its brave warriors on June 13, 1992. In 1997, Major Vivek married Army officer Captain Rajashri Best. He was a courageous and dedicated soldier who received the Chief of Army Staff Commendation Card. Recognizing his exceptional abilities, he was quickly assigned to Infantry School, Military Headquarters of Warfare as a weapon instructor. On June 13, 1999, he was in command of the leading Charlie Company when 2 Rajputana Rifles launched a battalion attack
on Tolling Top in the Dras sector. Under the inspiring leadership of Major Vivek Gupta, in spite of heavy artillery and automatic fire, he was able to close in with the enemy. As soon as the company openly emerged and came under multi-directional intense fire, 3 personnel of the leading section of the company were hit and the attack was temporarily stalled. After knowing that if it will continue like this in the open, then there would be more loss. So he reacted immediately and fired a rocket launcher at the enemy position. Before the shocked enemy could recover, he charged onto the enemy position. And therefore, at that time, he was hit with 2 bullets. Despite it kept him moving towards the position. After reaching the position, he kept engaging the enemy in hand-to-hand combat and managed to kill 3 enemy soldiers despite of his own injuries. Taking inspiration from the officer, the rest of the company charged to the enemy position and captured it. During the battle, he was hit directly by the enemy bullets and finally succumbed to his injuries. His inspiring leadership and bravery ultimately led to the capture of Tolling Top. He was posthumously awarded Mahavir Chakra, India's second highest military decoration. There are a lot more unknown heroes whose sacrifices are remained unsung. Let us honor the brave soldiers who fought valiantly. As we pay tribute to our heroes, let us pledge to uphold their legacy on this auspicious day. On Kargil Vijay Divas, let us honor our brave soldiers and remember their sacrifices forever. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಹಲವಾರು ಮಾಧ್ಯಮಗಳಿವೆ. ಅದರಲ್ಲಿ ಹಾಡು ಒಂದಾಗಿದೆ. ಇದೀಗ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿನಿ ಮಾನಸಾರವರಿಂದ ಮೂಡಿಬರಲಿದೆ ಒಂದು ಸುಂದರವಾದ ದೇಶಭಕ್ತಿ ಗೀತೆ. के घर कब आओगे, के घर कब आओगे, लिखो कब आओगे, कि तुम भी एक सुना सुना है। संदेश आते हैं हम तड़पाते हैं, वो चिट्ठी आती है वो पूछे जाती है, के घर कब आओगे, के घर कब आओगे, लिखो कब आओगे, कि तुम बिन एक सुना सुना है। गुजरने वाली हवा बता, मेरा इतना
करेंगे क्या, मेरे गाँव जा मेरे दोस्तों को सलाम दे। मेरे गाँवों में जो वो गली जहाँ रहती है मेरे दिल रुबा, उसे मेरे प्यार का जाम दे, उसे मेरे प्यार का जाम दे। वही थोड़ी दूर है घर मेरा, मेरे घर में है मेरी बूदी, मेरे माँ के पैर को चूके तो उसे उसके बेटे का नाम दे, उसे उसके बेटे का नाम दे। ए गुजरने वाली हवा जरा मेरे दोस्तों मेरी दिलरुबा, मेरी माँ को मेरा प्याम दे, उन्हें जाके तू ये प्याम दे। मैं वापस आऊँगा, मैं वापस आऊँगा, फिर अपने गाँवों में उसे की चावों में, कि माँ के अंचल से गवों के पीपल से किसी की काजल से किया जो वादा था वो निभाऊंगा। मैं एक दिन आऊँगा, 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 मैं एक दिन आऊँगा। ಆಹಾ, ಎಂಥ ಸೊಗಸಾದ ಹಾಡು! ರೋಮಾಂಚಕವಾದ ಧ್ವನಿಯಿಂದ ರಂಜಿಸಿದ ಮಾನಸರವರಿಗೆ ಧನ್ಯವಾದಗಳು. Our flag does not fly because the wind moves it. It flies with the last breath of each soldier who died protecting it. One such soldier was Major Vivek Gupta. Akshata Pai will now brief us about Major Vivek Gupta, who was conferred the Mahavir Chakra for his bravery. Major Vivek Gupta was an officer in the Indian Army. He was born on 2nd January 1970 at Dehradun in Uttarakhand. Vivek joined the National Defence Academy and the Indian Military Academy after his graduation. He was commissioned into the Rajputana Rifles Regiment, an infantry regiment framed for its brave warriors on June 13, 1992. In 1997, Major Vivek married Army officer Captain Rajashri Best. He was a courageous and dedicated soldier who received the Chief of Army Staff Commendation Card. Recognizing his exceptional abilities, he was quickly assigned to Infantry School, Military Headquarters of Warfare as a weapon instructor. On June 13, 1999, he was in command of the leading Charlie Company when 2 Rajputana Rifles launched a battalion attack on Tolling Top in the Dras sector. Under the inspiring leadership of Major Vivek Gupta, in spite of heavy artillery and automatic fire, he was able to close in with the enemy. As soon as the company openly emerged and came under multi-directional intense fire, 3 personnel of the leading section of the company were hit and the attack was temporarily stalled. After knowing that if it will continue like this in the open, then there would be more loss. So he reacted immediately and fired a rocket launcher at the enemy position. Before the shocked enemy could recover, he charged onto the enemy position. And therefore, at that time, he was hit with 2 bullets. Despite it kept him moving towards the position. After reaching the position,
he kept engaging the enemy in hand-to-hand combat and managed to kill 3 enemy soldiers despite of his own injuries. Taking inspiration from the officer, the rest of the company charged to the enemy position and captured it. During the battle, he was hit directly by the enemy bullets and finally succumbed to his injuries. His inspiring leadership and bravery ultimately led to the capture of Tolling Top. He was posthumously awarded Mahavir Chakra, India's second highest military decoration. There are a lot more unknown heroes whose sacrifices are remained unsung. Let us honor the brave soldiers who fought valiantly. As we pay tribute to our heroes, let us pledge to uphold their legacy on this auspicious day. On Kargil Vijay Divas, let us honor our brave soldiers and remember their sacrifices forever. Thank you, Akshata, for giving us an insight into the act of bravery of Major Vivek Gupta and his battalions during Kargil War. ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಹಾಗೂ ಭಾರತದ ವೀರ ಯೋಧರ ಹಾಗೂ ಅವರು ಹೋರಾಡಿದ ಹೋರಾಟದ ಬಗ್ಗೆ ಸೂಕ್ತ ಮಾಹಿತಿಯನ್ನು ನೀಡಲಿದ್ದಾರೆ ಸಹನರವರು. ಭಾರತೀಯರ ಪಾಲಿಗೆ ಜುಲೈ 26 ಎನ್ನುವುದು ಕೇವಲ ಒಂದು ದಿನವಲ್ಲ, ದೇಶದ ಗಡಿ ನುಗ್ಗಲು ಯತ್ನಿಸಿದ ಪರಾಕಿಯರಿಗೆ ಪಾಠ ಕಲಿಸಿದ ದಿನ. ರಾಷ್ಟ್ರಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರನ್ನು ಗೌರವಿಸುವ ಸಂಕೇತವೇ ಈ ಕಾರ್ಗಿಲ್ ಸಂಘರ್ಷ. ಅದು 1999 ಜುಲೈ 26 ದಿನ ಪಾಕಿಸ್ತಾನದ ವಿರುದ್ಧ ಭಾರತವು ತನ್ನ ದಿಗ್ವಿಜಯದ ಪತಾಕೆಯನ್ನ ಎತ್ತಿ ಹಿಡಿದ ದಿನ. ಹೀಗಾಗಿ ಈ ದಿನವನ್ನ ಕಾರ್ಗಿಲ್ ವಿಜಯ್ ದಿವಸ್ ಎನ್ನುವೆವು. ಕಾರ್ಗಿಲ್ನಲ್ಲಿ 60 ದಿನಗಳ ಕಾಲ ನಡೆದ ಈ ಸಂಘರ್ಷದಲ್ಲಿ ಪಾಕಿಸ್ತಾನದ ಸೇನೆಯನ್ನು ಭಾರತೀಯ ಯೋಧರು ಹಿಮ್ಮೆಟ್ಟಿಸಿದರು. ಆಪರೇಷನ್ ವಿಜಯ್ ಭಾಗವಾಗಿ ಟೈಗರ್ ಹಿಲ್ ಮತ್ತು ಇತರೆ ಪೋಸ್ಟ್ಗಳನ್ನು ವಶಪಡಿಸಲಾಯಿತು. ಇದರಲ್ಲಿ ಹುತಾತ್ಮರಾದ 100 ಭಾರತೀಯ ಯೋಧರಿಗೆ ಈ ದಿನವನ್ನ ಅರ್ಪಿಸಲಾಗುತ್ತದೆ. ಹಾಗಾದ್ರೆ ಇದರ ಇತಿಹಾಸ ಏನಂದ್ರೆ, 1971 ಇಂಡೋ ಪಾಕ್ ಯುದ್ಧದ ನಂತರದಲ್ಲಿ ಹಲವಾರು ಶಸ್ತ್ರಾಸ್ತ್ರ ಒಪ್ಪಂದಗಳನ್ನು ಮಾಡಲಾಯಿತು. ಇದರ ಮಧ್ಯೆ 1998ರಲ್ಲಿ ಉಭಯ ರಾಷ್ಟ್ರಗಳು ಪರಮಾಣು ಪರೀಕ್ಷೆಯನ್ನು ನಡೆಸಿದವು. ಕಾಶ್ಮೀರ ಸಮಸ್ಯೆಯನ್ನ ಶಾಂತಿಯುತವಾಗಿ ಇತ್ಯರ್ಥಗೊಳಿಸುವ ಬಗ್ಗೆ 1999ರಲ್ಲಿ ಲಾಹೋರ್ ಒಪ್ಪಂದಕ್ಕೆ ಎರಡೂ ರಾಷ್ಟ್ರಗಳು ಸಹಿ ಹಾಕಿದವು. ಇದರ ಮಧ್ಯೆ ಆಪರೇಷನ್ ಭದ್ರಾ ಹೆಸರಿನಲ್ಲಿ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಭಾರತದ ಭೂಪ್ರದೇಶದ ಮೇಲೆ ಒಳನುಸುಳುವಿಕೆಯನ್ನು ಶುರು ಮಾಡಿತು. ಇದು ಕಾಶ್ಮೀರ ಮತ್ತು ಲಡಾಖ್ ನಡುವಿನ ಸಂಪರ್ಕ ಕಡಿತದ ಗುರಿಯನ್ನ ಹೊಂದಿತ್ತು. ಈ ಯುದ್ಧವು ಕಾಶ್ಮೀರ ವಿವಾದ ಇತ್ಯರ್ಥಕ್ಕೆ ಭಾರತವನ್ನ ಒತ್ತಾಯಿಸಿತು. 1999 ಮೇ ಮತ್ತು ಜುಲೈ ತಿಂಗಳಿನಲ್ಲಿ ಕಾರ್ಗಿಲ್ ಜಿಲ್ಲೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಯುದ್ಧವು ನಡೆಯಿತು. ಈ ಯುದ್ಧದ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾದ ಪರ್ವೇಜ್ ಮುಷರಫ್ ಇದ್ದರು. ಮೊದಲಿನ ಹಂತದಲ್ಲಿ ಪಾಕಿಸ್ತಾನವು ಜಯವನ್ನ ಗಳಿಸಿತು. ಆದರೆ ಮತ್ತೆ ಭಾರತವು ತನ್ನ ಯುದ್ಧ ತಂತ್ರದ ಮೂಲಕ ಗೆಲುವನ್ನ ಕಂಡಿತು. ಹಾಗಾದ್ರೆ ಭಾರತದ ಬೆನ್ನಿಗೆ ಚೂರಿ ಹಾಕಿದ ಈ ಪಾಕಿಸ್ತಾನದ ಸಂಚು ಏನಂದ್ರೆ, ಕಳೆದ 1999 ಫೆಬ್ರವರಿಯಲ್ಲಿ ಭಾರತದ ಅಂದಿನ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ಪಾಕಿಸ್ತಾನ ಭಾಯಿ ಭಾಯಿ ಎಂಬ ಕಲ್ಪನೆಯನ್ನ ಹೊಂದಿದ್ರು. ಅದರ ಮೂಲಕ ಲಾಹೋರಿಗೆ ಬಸ್ ಸೇವೆ ಆರಂಭಿಸಿದರು. 1999 ಫೆಬ್ರವರಿ 21ರಂದು ಬಸ್ ಸೇವೆ ಪ್ರಾರಂಭಿಸಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿಸಿದರು. ಸ್ನೇಹಿಯ ಭಾವನೆಯನ್ನ ಮೂಡಿಸಿದರು. ಒಂದು ಕಡೆ ಸ್ನೇಹದ ಮನೋಭಾವ ತೋರಿಸಿದ್ದ ಪಾಕಿಸ್ತಾನ ಇನ್ನೊಂದು ಮಗ್ಗಲಿನಲ್ಲಿ ಭಾರತದ ಬೆನ್ನಿಗೆ ಚೂರಿ ಹಾಕುವ ಸಂಚನ್ನ ಮಾಡಿತ್ತು. ಶ್ರೀನಗರದಿಂದ ಲೇಹ್ ಸಂಪರ್ಕಿಸುವ ಏಕೈಕ ರಸ್ತೆ ಅದು ಹೆದ್ದಾರಿ 1D. ಈ ಹೆದ್ದಾರಿ ಜೋಜಿ ಲಾಪಸ್ ಮತ್ತು ಕಾರ್ಗಿಲ್ ಪ್ರದೇಶವನ್ನ ಹಾದು ಹೋಗುತ್ತದೆ. ಈ ಕಾರ್ಗಿಲ್ ಪ್ರದೇಶವನ್ನು ವಶಪಡಿಸುವ ಮೂಲಕ ಲಡಾಖ್ ಭಾಗವನ್ನು ಮತ್ತು ಸಿಯಾಚಿನ್ ಭಾಗವನ್ನು ವಶಪಡಿಸುವ ಸಂಚನ್ನ ಪಾಕಿಸ್ತಾನ ಹೂಡಿತ್ತು. ಆದರೆ ಇದಕ್ಕೆ ತಕ್ಕ ಪಾಠವನ್ನ ಕಲಿಸಿದ್ದು ನಮ್ಮ ಭಾರತೀಯ ಯೋಧರು. 20,000ಕ್ಕೂ ಹೆಚ್ಚಿನ ಯೋಧರು ಹೋರಾಡಿದರು. 700ಕ್ಕೂ ಹೆಚ್ಚಿನ ಯೋಧರು ಮಡಿದರು. ಇದರಲ್ಲಿ ಓರ್ವರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ.
ಒಂದು, ನಾನು ತ್ರಿವರ್ಣ ಧ್ವಜವನ್ನ ಹಾರಿಸಿ ಬರುತ್ತೇನೆ, ಇಲ್ಲವೋ ನನ್ನನ್ನ ತ್ರಿವರ್ಣ ಧ್ವಜದಲ್ಲಿ ಸುತ್ತಿ ತರುವರು. ಆದರೆ ಖಂಡಿತವಾಗಿಯೂ ನಾನು ಬಂದೇ ಬರುತ್ತೇನೆ. ಅವರ ಕುಟುಂಬದ ಖುಷಿಯನ್ನು ಭಾರತ ಮಾತೆಯ ಮಡಿಲಿಗೆ ತ್ಯಜಿಸಿದರು. ನಮಗಾಗಿ, ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಇವರಂತೆ ಎಷ್ಟೋ ಯೋಧರು ಹುತಾತ್ಮರಾದರು. ಅವರಿಗೆಲ್ಲರಿಗೂ ನನ್ನ ಮನದಾಳದ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನ ಮುಗಿಸುತ್ತಿದ್ದೇನೆ. ವಂದೇ ಮಾತರಂ. ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಸೂಕ್ತ ಮಾಹಿತಿಯನ್ನು ನೀಡಿದ ಸಹನಾರವರಿಗೆ ಧನ್ಯವಾದಗಳು. The life of soldiers and their families are full of sorrow, separation and grief. But the spirit of patriotism makes them move on and live a life of pride and dignity. Our next song by Prashasti puts all these sentiments to the fore. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬಿಡಗಿಣಿಯ, ನನ್ನವರ ಹೃದಯ ಉಡಿದವು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬಿಡಗಿಣಿಯ, ನನ್ನವರ ಹೃದಯ ಉಡಿದವು. ಅಮ್ಮನನ್ನ ಕೇಳಿದರಿ, ಅಮ್ಮನನ್ನ ಕೇಳಿದರಿ ಉರಿವ ದೀಪವಾರಿಸು. ಅಮ್ಮನನ್ನ ಕೇಳಿದರಿ ಉರಿವ ದೀಪವಾರಿಸು. ಅದರೂ ಅರ್ಥವಾಗದಿದ್ದರೆ, ಅದರೂ ಅರ್ಥವಾಗದಿದ್ದರೆ ನಿನ್ನ ಕಣ್ಣಲ್ಲಿ ಎರಡು ಹನಿ ಸುರಿಸು. ನಿನ್ನ ಕಣ್ಣಲ್ಲಿ ಎರಡು ಹನಿ ಸುರಿಸು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬಿಡಗಿಣಿಯ, ನನ್ನವರ ಹೃದಯ ಉಡಿದವು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬಿಡಗಿಣಿಯ, ನನ್ನವರ ಹೃದಯ ಉಡಿದವು. ಅಪ್ಪನನ್ನ ಕೇಳಿದರಿ, ಅಪ್ಪನನ್ನ ಕೇಳಿದರಿ ಅವರ ಭಿನ್ನನು ನೀವರಿಸು. ಅಪ್ಪನನ್ನ ಕೇಳಿದರಿ ಅವರ ಭಿನ್ನನು ನೀವರಿಸು. ಅದರೂ ಅರ್ಥವಾಗದಿದ್ದರೆ, ಅದರೂ ಅರ್ಥವಾಗದಿದ್ದರೆ ಊರುಗೋಲ ಮುರಿದಿಡುಂ, ಊರುಗೋಲ ಮುರಿದಿಡುಂ. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬಿಡಗಿಣಿಯ, ನನ್ನವರ ಹೃದಯ ಉಡಿದವು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬಿಡಗಿಣಿಯ, ನನ್ನವರ ಹೃದಯ ಉಡಿದವು. ತಂಗಿ ನನ್ನ ಕೇಳಿದರಿ, ತಂಗಿ ನನ್ನ ಕೇಳಿದರಿ ಬರಿಯ ಮಣಿಕಂಠ ತೋರಿಸು. ತಂಗಿ ನನ್ನ ಕೇಳಿದರಿ ಬರಿಯ ಮಣಿಕಂಠ ತೋರಿಸು. ಅದರೂ ಅರ್ಥವಾಗದಿದ್ದರೆ, ಅದರೂ ಅರ್ಥವಾಗದಿದ್ದರೆ ನನ್ನೀರಾಕಿಯ ಮುಂದಿರಿಸು, ನನ್ನೀರಾಕಿಯ ಮುಂದಿರಿಸು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬಿಡಗಿಣಿಯ, ನನ್ನವರ ಹೃದಯ ಉಡಿದವು. ನನ್ನ ಸಾವಿನ
ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡಗೆಳೆಯ. ನನ್ನವರ ಹೃದಯ ಒಡಿದಾಹು ನನ್ನ ಹೆಂಡತಿಗೆ ಹೇಳಿದರಿ, ನನ್ನ ಹೆಂಡತಿಗೆ ಹೇಳಿದರೆ ತಲೆ ತಗ್ಗಿಸಿ ನಿಂತು ಸಿರಬಿಡು. ನನ್ನ ಹೆಂಡತಿಗೆ ಹೇಳಿದರೆ ತಲೆ ತಗ್ಗಿಸಿ ನಿಂತು ಸಿರಬಿಡು. ಅದರ ಅರ್ಥವಾಗದಿದ್ದರಿಯ, ಅದರ ಅರ್ಥವಾಗದಿದ್ದರೆ ಕಾಲುಂಗುರ ತೆಗೆದಿಡು, ಕಾಲುಂಗುರ ತೆಗೆದಿಡು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡಗೆಳೆಯ. ನನ್ನವರ ಹೃದಯ ಒಡಿದಾಹು ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡಗೆಳೆಯ. ನನ್ನವರ ಹೃದಯ ಒಡಿದಾಹು. ನನ್ನ ಮಗಳು ಕೇಳಿದರಿ, ನನ್ನ ಮಗಳು ಕೇಳಿದರಿ ಅವಳ ಹಣೆಗೊಂದು ಮುತ್ತಿಡು. ನನ್ನ ಮಗಳು ಕೇಳಿದರಿ ಅವಳ ಹಣೆಗೊಂದು ಮುತ್ತಿಡು. ಅದರ ಅರ್ಥವಾಗದಿದ್ದರಿಯ, ಅದರ ಅರ್ಥವಾಗದಿದ್ದರೆ ಬಿಗಿದಪ್ಪಿ ಜೋರಾಗಿ ಎತ್ತು ಬಿಡು, ಬಿಗಿದಪ್ಪಿ ಜೋರಾಗಿ ಎತ್ತು ಬಿಡು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡಗೆಳೆಯ. ನನ್ನವರ ಹೃದಯ ಒಡಿದಾಹು ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡಗೆಳೆಯ. ನನ್ನವರ ಹೃದಯ ಒಡಿದಾಹು. ಥ್ಯಾಂಕ್ ಯು ಪ್ರಶಸ್ತಿ ಫಾರ್ ದ ಬ್ಯೂಟಿಫುಲ್ ರೆಂಡಿಷನ್. ಸೈನಿಕ ಎಂಬುದು ಒಬ್ಬ ವ್ಯಕ್ತಿಯಲ್ಲ, ನಮ್ಮ ದೇಶದ ಶಕ್ತಿ ಎಂದು ತಿಳಿಸುತ್ತಾ ಕಾರ್ಗಿಲ್ ಯುದ್ಧದ ಮಹತ್ವವನ್ನು ತಿಳಿಸಲು ಬರುತ್ತಿದ್ದಾರೆ ಪ್ರಥಮ PUC ವಿಜ್ಞಾನ ವಿಭಾಗದ ಅರ್ಪಿತಾ ಎ ಅವರು. ಸಮಸ್ತ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಉತ್ತರದಲ್ಲಿ ಉತ್ತುಂಗ ಹಿಮವಂತೆ, ದಕ್ಷಿಣದ ತುದಿಯಲ್ಲಿ ಅಗಾಧ ಶರದಿ. ತಾಯಿಯ ಶಿರದಲ್ಲಿ ಸದಾ ಹಿಮವರ್ಷ, ತಾಯಿಯ ಚರಣಗಳಲ್ಲಿ ನೀಳ ಸಿಂಧುವಿನ ಜಲಸ್ಪರ್ಶ. ಎತ್ತೆತ್ತ ನೋಡಿದರೂ ಹಚ್ಚ ಹಸಿರಿನಿಂದ ತುಂಬಿ ತುಳುಕಾಡುತ್ತಿದೆ ಇದೇ ನಮ್ಮ ದೇಶ ಭಾರತ. ಭಾರತಾಂಬೆಗೆ ನನ್ನ ನುಡಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಪ್ರಾರಂಭಿಸುತ್ತಿದ್ದೇನೆ. ನನ್ನ ಹೆಸರು ಅರ್ಪಿತಾ ಎ. ನಾನು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ಕಲಿಯುತ್ತಿದ್ದೇನೆ. ಇಂದು ನಾನು ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಸಂತೋಷ ಪಡುತ್ತೇನೆ. ಒಂದು, ನಾನು ತ್ರಿವರ್ಣ ಧ್ವಜವನ್ನು ಹಾರಿಸಿ ಬರುತ್ತೇನೆ, ಅಥವಾ ನನ್ನನ್ನು ತ್ರಿವರ್ಣ ಧ್ವಜದಲ್ಲಿ ಸುತ್ತಿ ತರಲಾಗುವುದು, ಆದರೆ ನಾನು ಖಂಡಿತವಾಗಿ ಬಂದೇ ಬರುತ್ತೇನೆ ಎಂದು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹೇಳಿದ್ದರು. ಈ ಮಾತನ್ನು ಕೇಳುವಾಗ ನಮ್ಮ ಮೈ ನವಿರೇಳುತ್ತದೆ. ನಮ್ಮ ದೇಶದ ಸೈನಿಕರು ನಮ್ಮ ದೇಶದ ಹೆಮ್ಮೆ ಎಂದು ಅರ್ಥವಾಗುತ್ತದೆ. ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ಹಲವು ಸೈನಿಕರು ಇದೇ ರೀತಿ ದೇಶಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟಿದ್ದರು. ಜುಲೈ 26, 1999 ಭಾರತೀಯರ ಪಾಲಿಗೆ ಎಂದೂ ಮರೆಯಲಾಗದ ದಿನವಾಗಿದೆ. ಕಾರ್ಗಿಲ್ ಯುದ್ಧ ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. 1999 ಇಸವಿಯ ಜುಲೈ 26ರಂದು ಭಾರತೀಯ ಸೈನಿಕರು ಆಪರೇಷನ್ ವಿಜಯದ ಮೂಲಕ ಕಾರ್ಗಿಲ್ ಡ್ರಾಸ್ ವಲಯದಲ್ಲಿ ಪ್ರದರ್ಶಿಸಿದ ಶೌರ್ಯದ ನೆನಪಿಗಾಗಿ ಈ ದಿನವನ್ನು ಕಾರ್ಗಿಲ್ ವಿಜಯ ದಿವಸ ಎಂದು ಆಚರಿಸಲಾಗುತ್ತದೆ. ಕಾರ್ಗಿಲ್ ಯುದ್ಧದಲ್ಲಿ ಭಾರತ ತನ್ನ ವಿಜಯ ಪತಾಕೆಯನ್ನು ಹಾರಿಸಿ ಈ ವರ್ಷಕ್ಕೆ 25 ವರ್ಷ ತುಂಬುತ್ತದೆ.
1999 ಮೇ ತಿಂಗಳಿನಲ್ಲಿ ಆರಂಭವಾದ ಕಾರ್ಗಿಲ್ ಯುದ್ಧ ಜುಲೈ ಅಂತ್ಯದ ತನಕ, ಅಂದರೆ ಸುಮಾರು 2 ತಿಂಗಳುಗಳ ಕಾಲ ನಡೆಯಿತು. ಸುಮಾರು 2 ತಿಂಗಳುಗಳ ಕಾಲ ನಡೆದ ಯುದ್ಧದಲ್ಲಿ ಲೇಹ್ ಹೆದ್ದಾರಿಯವರೆಗೆ ನುಗ್ಗಿ ಬಂದ ಪಾಕ್ ಸೇನೆಯನ್ನು ನಮ್ಮ ಭಾರತೀಯ ಸೇನೆ ಕೆಚ್ಚೆದೆಯಿಂದ ಹಿಮ್ಮೆಟ್ಟಿಸಿತ್ತು. ಈ ಯುದ್ಧದಲ್ಲಿ ಸುಮಾರು 527 ಯೋಧರು ಹುತಾತ್ಮರಾದರು. ಅಂದಹಾಗೆ ಕಾಶ್ಮೀರದಲ್ಲಿರುವ ಕಾರ್ಗಿಲ್ ಹಿಮಾಲಯದ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಪ್ರದೇಶ. ಕಾರ್ಗಿಲ್ ಕಾಶ್ಮೀರದ ರಾಜಧಾನಿಯಾದ ಶ್ರೀನಗರದಿಂದ 205 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಆತ್ಮೀಯರೇ, ಹಾಗಾದರೆ ಕಾರ್ಗಿಲ್ ಯುದ್ಧ ನಡೆಯಲು ಮುಖ್ಯ ಕಾರಣವೇನು? ಕಾರ್ಗಿಲ್ ಯುದ್ಧ ನಡೆಯಲು ಮುಖ್ಯ ಕಾರಣವೇನೆಂದರೆ ಪಾಕಿಸ್ತಾನದ ಮೋಸದಾಟ. ಕಾರ್ಗಿಲ್ ಪ್ರದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಲೈನ್ ಆಫ್ ಕಂಟ್ರೋಲ್ ಇದೆ. ಈ ಪ್ರದೇಶದಲ್ಲಿ ಚಳಿಗಾಲದಲ್ಲಿ -°C ತಾಪಮಾನ ಇರುತ್ತದೆ. ಇದರಿಂದ ಇಲ್ಲಿ ಗಡಿ ಕಾಯುವುದು ಭಾರತಕ್ಕೆ ಒಂದು ಸವಾಲಿನ ಕೆಲಸ. ಚಳಿಗಾಲದಲ್ಲಿ ಭಾರತೀಯ ಸೈನಿಕರು ಮತ್ತು ಪಾಕ್ ಸೈನಿಕರು ಇಲ್ಲಿಂದ ಸ್ಥಳಾಂತರಗೊಳ್ಳುತ್ತಾರೆ. ಚಳಿಗಾಲ ಮುಗಿದ ಬಳಿಕ ಇಲ್ಲಿಗೆ ಮತ್ತೆ ಗಡಿ ಕಾಯುವುದಕ್ಕೆ ಹೋಗುವುದು ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿಯಾಗಿತ್ತು. ಆದರೆ ದುರಂತ ಅಂದರೆ 1999ರಲ್ಲಿ ಇದೇ ಸಂದರ್ಭವನ್ನು ಬಳಸಿಕೊಂಡ ಪಾಕಿಸ್ತಾನ ಕಾಶ್ಮೀರದ ಹೋರಾಟಗಾರರ ಹೆಸರಿನಲ್ಲಿ ಭಾರತದ ಪ್ರಮುಖ ಭಾಗಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಿತು. ಆರಂಭದಲ್ಲಿ ಪಾಕಿಸ್ತಾನಿಯರು ಭಾರತದ ಒಳಗೆ ಸುಮಾರು ದೂರ ನುಸುಳಿದ್ದರು. ಆದರೂ ಅದು ಭಾರತೀಯ ಸೇನೆಯ ಅರಿವಿಗೆ ಬಂದಿರಲಿಲ್ಲ. ಆದರೆ ನಂತರ ಕಾಶ್ಮೀರದ ಕೆಲವು ಕುರಿಗಾಯಿ ಜನರು ಭಾರತೀಯ ಸೇನೆಗೆ ವಿಷಯ ಮುಟ್ಟಿಸಿದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಸೇನಾಧಿಕಾರಿಗಳು 20,000 ಸೈನಿಕರನ್ನು ಸಜ್ಜುಗೊಳಿಸಿ ಮೇ 3ರಿಂದ ಆಪರೇಷನ್ ವಿಜಯ ಎಂಬ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದರು. ಅತ್ತ ಪಾಕಿಸ್ತಾನ ಕೂಡ ಭಾರತದ ಮೇಲೆ ದಾಳಿ ಮಾಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಅದರಂತೆ ಪಾಕ್ ಸುಮಾರು 5,000ಕ್ಕೂ ಹೆಚ್ಚು ಸೈನಿಕರನ್ನು ಯುದ್ಧಕ್ಕೆ ಕಳುಹಿಸಿಕೊಟ್ಟಿತ್ತು. ಇದಕ್ಕೆ ತಕ್ಕ ಉತ್ತರ ನೀಡಲು ಭಾರತೀಯ ಸೇನೆ ಶಸ್ತ್ರಜಿದ್ಧವಾಗಿ ಮುನ್ನುಗ್ಗಿತ್ತು. ಜುಲೈ 26, 1999ರಂದು ಪಾಕಿಸ್ತಾನಿಗಳನ್ನು ಭಾರತೀಯ ಸೈನಿಕರು ಸದೆಬಡಿದರು. ಆತ್ಮೀಯರೇ, ಸೋತರದು ಸೋಲಲ್ಲ, ಕೈ ಬಿಟ್ಟರದು ಸೋಲು. ಗುರಿಯೊಂದೇ ಕಾಣುವುದೇ ಜಯದ ಸಂಕೇತ. ಹಿರಿತನವ ಗಳಿಸಲಿಕ್ಕೆ ಸಾಧಿಸುವ ಛಲ ಬೇಕು, ಇಡು ಶ್ರದ್ಧೆ ದುಡಿಮೆಯಲ್ಲಿ ಮುದ್ದು ರಾಮ ಎಂಬ ಕವಿವಾಣಿಯಂತೆ ಇಟ್ಟರೆ ಹೆಜ್ಜೆ ಮುಂದೆ, ಇಡಬಾರದು ಹೆಜ್ಜೆ ಹಿಂದೆ ಎಂಬಂತೆ ಛಲದಿಂದ ಮುನ್ನುಗ್ಗಿ ಶತ್ರು ರಾಷ್ಟ್ರವನ್ನು ಸದೆಬಡಿದವರು ನಮ್ಮ ಹೆಮ್ಮೆಯ ಸೈನಿಕರು. ನಮ್ಮ ವೀರ ಸೈನಿಕರು ಮಾಡಿದ ಈ ಅತ್ಯುನ್ನತ ತ್ಯಾಗವನ್ನು ಸ್ಮರಿಸಲು ಈ ದಿನ ಒಂದು ವಿಶೇಷ ದಿನ ಎಂದೇ ಹೇಳಬಹುದು. ಇದಾದ ಬಳಿಕ ಜುಲೈ 26ರಂದು ಪ್ರತಿ ವರ್ಷ ನಾವು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸುತ್ತಾ ಬಂದಿದ್ದೇವೆ. ಭಾರತದ ಪ್ರಧಾನಮಂತ್ರಿ ಪ್ರತಿ ವರ್ಷ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವನ್ ಜ್ಯೋತಿಯಲ್ಲಿ ಸೈನಿಕರಿಗೆ ಗೌರವ ಸಲ್ಲಿಸುತ್ತಾರೆ. ಸ್ನೇಹಿತರೆ, ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ ಶತ್ರು ರಾಷ್ಟ್ರವನ್ನು ಹಿಮ್ಮೆಟ್ಟಿಸಿದ ಭಾರತಕ್ಕೆ ಇದು ಒಂದು ಸಂತಸ. 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಕಂಡಿತು ಜಯ, ಮೋಸದಿಂದ ಆದ ದಾಳಿಯ ವಿರುದ್ಧ ಸಾಧಿಸಿತ್ತು ದಿಗ್ವಿಜಯ. ಆಪರೇಷನ್ ವಿಜಯ ಎಂಬ ಹೆಸರು ಕೇಳಿದರೆ ಪ್ರತಿ ಭಾರತೀಯರಲ್ಲಾಗುವುದು ದೇಶಭಕ್ತಿಯ ಸಂಚಲನ. ದೇಶದ ರಕ್ಷಣೆಗಾಗಿ ನಿಂತಿರುವ ಪ್ರತಿಯೊಬ್ಬ ಸೈನಿಕರಿಗೂ ನನ್ನ ನಮನ. ಶಕ್ತಿ ಸಮೃದ್ಧಂ ಯುಕ್ತಿ ಸಮೃದ್ಧಂ, ಶಕ್ತಿ ಯುಕ್ತಿ ಸಮೃದ್ಧಂ ಭವತು ಭಾರತಂ. ಬನ್ನಿ ಮಿತ್ರರೇ, ಭವ್ಯ ಭಾರತವನ್ನು ನಿರ್ಮಿಸೋಣ, ಈ ದೇಶದ ಉತ್ತಮ ಪ್ರಜೆಗಳಾಗೋಣ. ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಏರಿಸೋಣ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಧನ್ಯವಾದಗಳು. ಉತ್ತಮವಾದ ಸಂದೇಶವನ್ನು ನೀಡಿದ ಅರ್ಪಿತಾರವರಿಗೆ ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೇವೆ. ಈಗ ಸುಪ್ರಿಯಾ ಅಂದ್ರೆ ನಾನು ಒಬ್ಬ ಕಿರಿಯ ವೀರ ಯೋಧನ ಬಗ್ಗೆ ಹೇಳ್ತೀನಿ ಕೇಳಿ. ಆತ ಸಾವಿನ ಜೊತೆ ಆಟ ಆಡಿದ ವೀರ ಸೈನಿಕ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಗೊತ್ತಿದ್ದು ಸೇನೆಗೆ ಸೇರುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಒಂದು ಗುಂಡಿಗೆ ಅನ್ನುವಂಥದ್ದು, ಒಂದು ದೇಶದ ಮೇಲೆ ಪ್ರೀತಿ ಭಕ್ತಿ ಅನ್ನುವಂಥದ್ದು ಬೇಕು.
ಭಾರತ ಮಾತೆಯ ಪರಮ ಪವಿತ್ರ ಪಾದ ಕಮಲಗಳಿಗೆ ತಮ್ಮ ರಕ್ತದ ತರ್ಪಣ ಮಾಡಲೆಂದೇ ಜನಿಸಿ ಬಂದ ವೀರ ಅಂತಾನೆ ಹೇಳ್ಬೋದು. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರು. ಇವರ ಬಗ್ಗೆ ನಿಜವಾಗಿ ನನಗೂ ಕೂಡ ಗೊತ್ತಿರಲಿಲ್ಲ. ನನಗೆ ಸೈನಿಕರು, ದೇಶ ನನಗೆ ಅಷ್ಟು ಒಂದು ಐಡಿಯಾ ಸಹ ಇರಲಿಲ್ಲ. ಮತ್ತೆ ಇವರ ಕಥೆಯನ್ನು ಹೀಗೆ ಕೇಳುವಾಗ ಏನೋ ಗೊತ್ತಿಲ್ಲ, ನನಗೇ ಗೊತ್ತಿಲ್ಲದೆ ನಾನು ತುಂಬ ಭಾವುಕಳಾಗಿಬಿಟ್ಟೆ. ಇಂಥವರೆಲ್ಲ ಇದ್ರ ನಮಗೋಸ್ಕರ ಇಷ್ಟೊಂದು ಬಲಿದಾನ ತ್ಯಾಗವನ್ನೆಲ್ಲ ಮಾಡಿ ದೇಶಕ್ಕಾಗಿ ರಕ್ಷಣೆಗಾಗಿ ನಿಲ್ತಾರಲ್ಲ. ಆದರೆ ನಾವು ಮಾಡ್ತಿರೋದೇನು? ಏನೂ ಇಲ್ಲ. ಕಿತ್ತಾಟ, ದ್ವೇಷ, ವಾಮಾಚಾರ, ಅತ್ಯಾಚಾರ, ದರೋಡೆ, ಕೊಲೆ, ಮೋಸ ಇಷ್ಟೇ ಮಾಡ್ಕೊಂಡು ನಾವಿರೋದಷ್ಟೇ. ನಾವು ದೇಶಕ್ಕಾಗಿ ನಾವು ಹೋರಾಡೋಣ, ಒಂದಾಗಿರೋಣ ಅಂತ ಹೇಳುವಂಥ ಒಂದು ಮನೋಭಾವನೆ ನಮ್ಮಲ್ಲಿ ಸತ್ತು ಹೋಗಿದೆ. ಕಾರ್ಗಿಲ್ ಯುದ್ಧ ಆಗಿ 25 ವರ್ಷ ಆಗ್ತಾ ಇದೆ. 25 ವರ್ಷ. ನನಗೂ ಕೂಡ ಇವರ ಬಗ್ಗೆ ಗೊತ್ತೇ ಇರಲಿಲ್ಲ. ನನ್ನಾಗಿ 1000 ಜನರಿಗೂ ಕೂಡ ಇವರ ಬಗ್ಗೆ ಗೊತ್ತಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮದೇ ಲೋಕದಲ್ಲಿ ಬ್ಯುಸಿ ಆಗಿರ್ತೇವೆ. ನಮಗೆ ನಮ್ಮದೇ ಕಷ್ಟ ದೊಡ್ಡದು, ಬೇರೆ ಯಾರೂ ಕಷ್ಟಪಡಲ್ಲ, ನಾವೊಬ್ಬರೇ ಕಷ್ಟದಲ್ಲಿದ್ದೇವೆ ಅನ್ನುವಂತಹ ಭ್ರಮೆಯಲ್ಲೇ ನಾವು ಬದುಕುತ್ತೇವೆ. ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೇವ ನಾವು ದೇಶಕ್ಕಾಗಿ ಏನ್ ಮಾಡಿದ್ದೇವೆ? ನಮ್ಮಿಂದ ದೇಶಕ್ಕೆ ಏನನ್ನ ಕೊಡುಗೆಯಾಗಿ ನಾವು ಕೊಟ್ಟಿದ್ದೇವೆ? ಇಲ್ಲ, ಯಾರು ಯೋಚನೆ ಮಾಡಿರೋದೇ ಇಲ್ಲ. ನನ್ನನ್ನು ಸೇರಿಸಿಯೇ ನಾನು ಹೇಳ್ತಾ ಇರೋದಿದೆಲ್ಲ. ನಾವು ನಮ್ಮ ಲೈಫನ್ನು ಸುಮ್ಮನೆ ಬೇಡದ ವಿಚಾರಗಳಿಗೆ ಹಾಕಿಕೊಂಡು ಹಾಳು ಮಾಡ್ಕೊಳ್ತಿದ್ದೇವೆ ಅಷ್ಟೇ. ಇವರ ಕಥೆಯನ್ನ ಕೇಳಿದ್ರೆ ಎಂತಹ ಕಟುಕನಿಗಾದ್ರೂ ಕಣ್ಣಲ್ಲಿ ನೀರು ತುಂಬಿಕೊಳ್ತದೆ. ಅದಂತೂ ನಿಜ. ಯಾಕೆ ಅಂತ ಹೇಳಿದ್ರೆ ಈಗ ಹೇಳ್ತೀನಿ ಕೇಳಿ ಅವರ ಬಗ್ಗೆ. ಉತ್ತರ ಪ್ರದೇಶ ರಾಜ್ಯದ ಸೀತಾಪುರ ಜಿಲ್ಲೆಯ ಹೃದಾ ಎಂಬ ಹಿಂದುಳಿದ ಹಳ್ಳಿಯಲ್ಲಿ ಜನಿಸ್ತಾರೆ. ಒಂದು ಹಿಂದುಳಿದ ಹಳ್ಳಿಯಲ್ಲೇ ಜನಿಸಿದವರು. ತಂದೆ ತಾಯಿಯವರದ್ದು ಗೋಪಿಚಂದ್ರ ಪಾಂಡೆ ಮತ್ತು ಮೋಹಿನಿ ಪಾಂಡೆ. ಆ ತಾಯಿಗೆ ಎಲ್ಲರ ಹಾಗೆ ಒಂದು ಕನಸಿತ್ತು, ತಮ್ಮ ಮಗನನ್ನ ಇಂಜಿನಿಯರ್ ಮಾಡಬೇಕು ಅಂತ. ಹಾಗೆ ಅವರ ಆಸೆಯಂತೆ ಅವರು ಇಂಜಿನಿಯರಿಂಗ್ ಕಾಲೇಜ್ಗೂ ಸೇರ್ತಾರೆ. 2nd ರ್ಯಾಂಕ್ ಅನ್ನು ಕೂಡ ಪಡೆದು ಪಾಸ್ ಆಗ್ತಾರೆ. ಅವರು ಓದೋದ್ರಲ್ಲೂ ಕೂಡ ಎತ್ತಿದ ಕೈಯೇ. ಯಾಕೆ ಅಂತ ಹೇಳಿದ್ರೆ ಅವರು ಓದಿಲ್ಲ ಅಥವಾ ಅವರಿಗೆ ಏನು ಬೇರೆ ಏನು ಕೆಲಸ ಸಿಗೋದಿಲ್ಲ ಅಂತೇಳಿ ಹೋಗಿ ಸೈನ್ಯಕ್ಕೆ ಸೇರ್ಲಿಲ್ಲ. ಅವರು ಎಲ್ಲವನ್ನ ತ್ಯಜಿಸಿಕೊಂಡು ಅವರು ದೇಶಕ್ಕಾಗಿ ಹೋದರು, ಗೊತ್ತಾ? ಅಷ್ಟೇ ಅಲ್ಲ, ವಿವಿಧ ಅಂತಾರಾಷ್ಟ್ರೀಯ ನಾವಿವತ್ತು ಯಾವ್ದಕ್ಕೋಸ್ಕರ ಒದ್ದಾಡ್ತಿದ್ದೇವೆ ಅಲ್ಲ, ಅದೇ ರೀತಿಯ ಒಳ್ಳೆ ಒಳ್ಳೆಯ ಕಂಪನಿಗಳೇ ಅವರ ಮುಂದೆ ಆಫರ್ಗಳನ್ನು ತಂದು ಕೂತ್ಕೊಂಡಿತ್ತು. ಆದರೆ ಅದು ಯಾವುದೂ ಬೇಡ ಅಂತ ಹೇಳಿ NDAಗೆ ಹೋಗಿ ಸೇರ್ತಾರೆ. ಯಾರು ಮಾಡ್ತಾರೆ ಈ ಕಾಲದಲ್ಲಿ? ದುಡ್ಡು ದುಡ್ಡು ಅಂತ ಹೇಳಿ ಸಾಯುವಂತಹ ಈ ಕಾಲದಲ್ಲಿ ನನಗೇನೂ ಬೇಡ ಅಂತ ಹೇಳಿ ಹೋಗುದು ಸಾಧ್ಯವೇ ಇಲ್ಲ. ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಅವರು, ನಿಮಗೆ ಎಷ್ಟು ಸ್ಯಾಲರಿ ಬೇಕು ಅಂತ ಕೇಳುವಾಗ ಅವ್ರು ಕೊಡುವಂಥ ಉತ್ತರ ಇದೆಯಲ್ಲ, ನನಗೆ ಸ್ಯಾಲರಿ ಕೊಡುವಂತಹ ಎಲ್ಲ ಖಾಸಗಿ ಕಂಪನಿಗಳನ್ನು ನಾನು ಬಿಟ್ಟು ಬಂದಿದ್ದೇನೆ ಇಲ್ಲಿ. ಯಾಕೆ ಅಂತ ಹೇಳಿದರೆ, ಯಾವ ಖಾಸಗಿ ಕಂಪನಿಗಳು ಕೊಡದಂತಹ ಒಂದು ಉನ್ನತ, ಒಂದು ಶ್ರೇಷ್ಠವಾದಂತಹ ಒಂದು ಪ್ರಶಸ್ತಿ ನಿಮ್ಮ ಬಳಿ ಇದೆ, ಅದು ಮಾತ್ರ ನನಗೆ ಬೇಕು. ಅದು ಬೇರೆ ಯಾವುದೂ ಅಲ್ಲ. ಈ ದೇಶ ಕೊಡುವಂತಹ ಪರಮೋನ್ನತ ಪ್ರಶಸ್ತಿಯಾದ ಪರಮವೀರ ಚಕ್ರ ನನಗೆ ಬೇಕು ಅಷ್ಟೇ. ನೀವು ನನಗೆ ಏನೋ ಕೊಡದಿದ್ರೂ ಪರವಾಗಿಲ್ಲ. ದೇಶಕ್ಕಾಗಿ, ನನ್ನ ಮಾತೃಭೂಮಿಗಾಗಿ ಒಂದೇ ಒಂದು ಅವಕಾಶ, ರಕ್ಷಣೆ ಮಾಡುವಂತಹ ಅವಕಾಶ ಮಾಡಿಕೊಡಿ ಸಾಕು ಅಂತ ಕೇಳ್ತಾರೆ. ಅಲ್ಲಿದ್ದಂತಹ ಸೈನ್ಯಾಧಿಕಾರಿಗಳಿಗೆ ಏನು ಹೇಳಬೇಕಂತ ಗೊತ್ತಾಗಲ್ಲ. ಈ ಬಾಲಕನಿಗೆ ಏನಾಗಿದೆ? ಮೂಕ ವಿಸ್ಮಿತರಾಗಿ ಹೋಗ್ತಾರೆ. ಅವರು ಆಸೆ ಪಟ್ಟಂತೆ ಎಲ್ಲ ರೀತಿಯ ಪರೀಕ್ಷೆಗಳಲ್ಲೂ ಪಾಸ್ ಆಗ್ತಾರೆ. 1997ರಲ್ಲಿ ಸೈನ್ಯಕ್ಕೆ ಸೇರ್ತಾರೆ. ಏನೋ ಗೊತ್ತಿಲ್ಲ, ಅವರು ಕಾಯುತ್ತಿದ್ದಂತಹ ಸಮಯ ಬೇಗನೆ ಬಂದು ಬಿಡುತ್ತದೆ. ಅದೇ ಈ ಕಾರ್ಗಿಲ್ ಯುದ್ಧ. ಕಾರ್ಗಿಲ್ ಯುದ್ಧ ಅಂತ ಹೇಳುವಾಗ ನಮಗೆ ಖುಷಿಯೂ ಇದೆ, ಒಂದು ಕಡೆ ದುಃಖವೂ ಇದೆ. ಈಗಾಗಲೇ ಸುಮಾರು ಸೈನಿಕರು ಪಾಕಿಸ್ತಾನದ ಗುಂಡಿಗೆ ಬಲಿಯಾಗಿರ್ತಾರೆ. ಅದಾದ ಮೇಲೆ
ಮನೋಜ್ ಕುಮಾರ್ ಪಾಂಡೆ ಅವರ ತಂಡಕ್ಕೆ 100ಕ್ಕೂ ಹೆಚ್ಚು ವೇಟ್ ಇರುವಂತಹ ಅಂದರೆ ಭಾರ ಇರುವಂತಹ ಬ್ಯಾಗ್ಗಳನ್ನು, ಆಹಾರ ಮತ್ತು ಮದ್ದುಗಳ ಬ್ಯಾಗ್ಗಳನ್ನು ಎಷ್ಟು ಎತ್ತರವಾದ ಬೆಟ್ಟ ಇರ್ತದಲ್ವಾ, ಎತ್ತರವಾದ ಬೆಟ್ಟಗಳನ್ನು ಹತ್ತಬೇಕಾಗಿರುತ್ತೆ. ಕೊರಿಯುವ ಚಳಿ ಅಲ್ಲದೆ ಆ ಭಾರವಾದ ಬ್ಯಾಗ್ಗಳನ್ನು ಎತ್ತುಕೊಂಡು ಹೋಗುವುದು ಅಷ್ಟು ಸುಲಭವಾದ ಮಾತಲ್ಲ. ನಮಗೊಂದು ಚೂರು ಕೆಲಸ ಮಾಡಿದರೆ ಸಾಕು, ಸುಸ್ತಾಗುತ್ತೆ, ನನ್ನ ಕೈಯಲ್ಲಿ ಆಗುದಿಲ್ಲ, ಇನ್ನು ನಾಳೆ ಮಾಡುವ ಅಷ್ಟೇ, ನಾಳೆ ಮಾಡುವ ಇದನ್ನೇ ಹೇಳ್ತೇವೆ ಅಂದರೆ ನಾವು ಬೇರೆ ಏನು ಮಾಡುವುದಿಲ್ಲ. ಆದರೆ ಅವರು ಹಾಗೆ ಹೇಳಿದರೆ ನಾಳೆ ಮಾಡುವ ಅಂತ ಲಾಸ್ಟಿಗೆ ನಾವೇ ಇರುವುದಿಲ್ಲ ಅಷ್ಟೆ. ಹೇಗೋ ತಮ್ಮ ಬುದ್ಧಿವಂತಿಕೆಯಿಂದ ರಾತ್ರಿಯ ವೇಳೆಯಲ್ಲೇ ಅವರು ಆ ಬೆಟ್ಟವನ್ನು ಹತ್ತಿ ಮುಗಿಸ್ತಾರೆ. ಮತ್ತೆ ಆ ಬೆಟ್ಟವನ್ನು ತಮ್ಮ ವಶಕ್ಕೆ ಪಡಿತಾರೆ. ಮತ್ತೆ ಇನ್ನೊಂದು ದಿನ 2 ಬಂಕರ್ಗಳನ್ನು, ಹೀಗೆ ಇನ್ನೊಂದು ದಿನ 2 ಗ್ರಾನೇಡ್ಗಳನ್ನು ಎಸೆದು 2 ಪಾಕಿಸ್ತಾನಿ ಬಂಕರ್ಗಳನ್ನು ನಾಶ ಮಾಡಿ ಹಾಕ್ತಾರೆ. ಮತ್ತೆ ಪಾಕ್ನಿಂದ ಬಂದಂತಹ ಒಂದು ಗ್ರಾನೇಡ್ ಅವರ ಬಲಗೈಯ ಪಕ್ಕದಲ್ಲಿ ಸಿಡಿದು ಅವರ ಕೈ ಜೋತು ಬೀಳುವಂತೆ ಮಾಡುತ್ತೆ. ಎಷ್ಟು ರಕ್ತ ಹೋಗ್ತಿತ್ತು ಗೊತ್ತಾ. ಮತ್ತೆ ತಮ್ಮ ಸ್ನೇಹಿತನನ್ನ ಕರೆದು ಹೇಳ್ತಾರೆ, ನನ್ನ ಬೆಲ್ಟನ್ನು ಸ್ವಲ್ಪ ಲೂಸ್ ಮಾಡಿ ನನ್ನ ಬಲಗೈಯನ್ನ ಅದರೊಳಗೆ ಹಾಕಿ ಕಟ್ಟು ಅಂತ. ಯಾಕೋ ಈ ಕೈ ನನಗೆ ಆ 2 ಗ್ರಾನೇಡ್ಗಳನ್ನ ಎಸಿಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಮತ್ತೆ ಎಡಗೈಯಲ್ಲಿ 2 ಗ್ರಾನೇಡ್ಗಳನ್ನ ತಗೊಂಡು ಆ ಬೆಟ್ಟದ ಮೇಲಿರುವಂತಹ ಎಲ್ಲಾ ಬಂಕರ್ಗಳನ್ನ ನಾಶ ಮಾಡಿ ಹಾಕ್ತಾರೆ. ತುಂಬಾ ರಕ್ತ ಹೋಗ್ತಿತ್ತಲ್ವಾ, ಹಾಗೆ ಅವರು ಕುಸಿದು ಬೀಳ್ತಾರೆ. ಆದರೂ ಅವರ ಕಣ್ಣಲ್ಲಿ ಆ ಗೆಲುವಿನ ಕಿಚ್ಚಿತ್ತಂತೆ. ಮತ್ತೆ ಅವರ ಕೊನೆಯ ಸಾಲುಗಳೇನು ಗೊತ್ತಾ, ಉಸ್ಕೋ ಮತ್ ಚೋಡೋ ಸಬ್ಕೋ ಮಾರ್ದೋ ಅಂತ. ನೋಡಿ, ಸಾಯುವಂತಹ ಕೊನೆಯ ಕ್ಷಣದಲ್ಲೂ ಕೂಡ ಅವರು ದೇಶಕ್ಕಾಗಿ, ತಾಯಿ ನೆಲಕ್ಕಾಗಿ ಹಂಬಲಿಸ್ತಾ ಇರ್ತಾರೆ. ನಮಗೆ ಅಂತಹ ಸಂದರ್ಭ ಬಂದ್ರೆ ನಾವು ದೇಶವನ್ನೇ ಮಾರಾಟ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅವರಿಗೂ ನಮಗೂ ಹೋಲಿಕೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಪ್ರಾಣ ಆಸೆ ಪಟ್ಟಂತೆ ಅವರ ಮರಣದ ನಂತರ ಅವರಿಗೆ ಪರಮವೀರ ಚಕ್ರವನ್ನ ನೀಡಿ ಗೌರವಿಸಲಾಗುತ್ತೆ. ಇಂತಹ ವೀರರ ನಡುವೆ ನಾವು ಇದ್ದೇವಲ್ಲ ಅಂತ ಸಂತೋಷ ಪಡ್ಬೇಕಾ, ಇಂತಹವರನ್ನ ನಾವು ಕಳೆದುಕೊಂಡೇವಲ್ಲ ಅಂತ ದುಃಖಿಸಬೇಕಾ ಗೊತ್ತಿಲ್ಲ. ನಾವು ಮಾಡಬೇಕಾದಂತಹ ಮೊದಲ ಕೆಲಸ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾ ಅಂತ ಹೇಳುವಂತಹ ದೇಶ ಪ್ರೇಮದಿಂದ ಹೊರಗೆ ಬರಬೇಕು. ಮತ್ತೆ ಅವರ ಡೈರಿಯಲ್ಲಿ ಇನ್ನೊಂದು ಸಾಲುಗಳನ್ನು ಬರ್ತಿದ್ರಂತೆ, ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್, ಐ ಸ್ವೇರ್ ಐ ಕಿಲ್ ಮೈ ಡೆತ್ ಅಂತ. ನಾನು ನನ್ನ ದೇಶಕ್ಕಾಗಿ ನನ್ನ ಪರಾಕ್ರಮವನ್ನು ತೋರಿಸುವ ಮೊದಲೇ ನನಗೆ ಸಾವೇನಾದರೂ ಎದುರಾದರೆ ಆ ಸಾವನ್ನೇ ಸಾಯಿಸಿ ಬಿಡ್ತೇನೆ ಅಂತ ಇದರ ಅರ್ಥ. ಸಾವಿಗೆ ಹೆದರುವಂತಹ ನಾವು ಈ ರೀತಿಯ ಸಾಹಸವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈ ಸೈನಿಕರ ಋಣವನ್ನಂತೂ ನಮಗೆ ತೀರಿಸಲು ಸಾಧ್ಯವೇ ಇಲ್ಲ. ಈಗ ಕ್ರಿಕೆಟ್ ಟೀಮ್ ವಿನ್ ಆದಾಗ ನಮಗೆ ಆಗ ದೇಶ ಪ್ರೀತಿ ಬರ್ತದೆ, ಇದು ನನ್ನ ದೇಶ, ಅದು ನನ್ನ ದೇಶ ವಿನ್ ಆಗಿದ್ದು ಅಂತ. ಮತ್ತೆ ಸ್ಟೇಡಿಯಮಲ್ಲಿ ಎಲ್ಲರೂ ನ್ಯಾಷನಲ್ ಆಂಥಮ್ ಮಾಡುವಾಗ ಗೂಸ್ ಬಂಪ್ಸ್ ಬರುವುದೇನು, ಹಾಡುವುದೇನು, ಆಗ ನೋಡಬೇಕು, ಆಗ ನನ್ನ ದೇಶ ಅಂತ ಹೇಳುವಂಥ ಒಂದು ಮನೋಭಾವನೆ ಬರುತ್ತೆ ನಮಗೆ. ಅದು ಸುಳ್ಳಂತ ನಾನು ಹೇಳೋದಿಲ್ಲ, ಯಾಕೆ ಅಂತ ಹೇಳಿದರೆ ಅದು ನಿಜವಾದ ಭಾವನೆಗಳು ಇರ್ಬೋದು. ಆದರೆ ಆ ಕ್ಷಣಕ್ಕೆ ಮಾತ್ರ ಯಾಕೆ ಅಂತ ನನ್ನ ಪ್ರಶ್ನೆ. ಆ ಕ್ಷಣಕ್ಕೆ ಮಾತ್ರ ಅದು ನಮ್ಮ ದೇಶ, ನಮ್ಮ ಭಾರತ ಆಗಿರುತ್ತಾ? ಇಲ್ಲ ಅಲ್ವಾ? ಯಾಕೆ ಅಂತ ಹೇಳಿದರೆ ನಮಗೆ ನೆಗ್ಲಿಜೆನ್ಸಿ ಇದೆ. ಯಾಕೆ ಅಂದರೆ ಸುಲಭವಾಗಿ ಸಿಗುವಂತಹ ಯಾವ ವಸ್ತುಗಳಿಗೂ ಕೂಡ ನಮ್ಮ ಬಳಿ ವ್ಯಾಲ್ಯೂ ಇರುವುದಿಲ್ಲ. ಸ್ವಾತಂತ್ರ್ಯ ಅಂತ ಹೇಳೋದು ನಾವು ಕಷ್ಟಪಟ್ಟು ಸಂಪಾದಿಸಿಕೊಳ್ಳಿಲ್ಲ ಅಲ್ವಾ, ಹಾಗೆ ನಮಗೆ ಅದರ ಬೆಲೆ ಗೊತ್ತಿಲ್ಲ ಅಷ್ಟೇ. ಈಗ ನಾವು ಸಂಪಾದನೆ ಮಾಡುವ 1 ರೂಪಾಯಿಗಳಿಗೂ ಕೂಡ ನಮ್ಮ ಹತ್ರ ಬೆಲೆ ಇರುತ್ತೆ. ಅದೇ ಬೇರೆಯವರು ಕೊಡುವಂತಹ ಹಣಗಳಿಗೆ ನಮ್ಮ ಬಳಿ ಬೆಲೆ ಇರುತ್ತಾ? ಇಲ್ಲ. ಅದೇ ರೀತಿ ಇಲ್ಲಿ ಕೂಡ ಆಗಿರುವುದಷ್ಟೇ. ನಮಗೆ ಆಗ ಮಾತ್ರ ದೇಶಭಕ್ತಿ ಯಾಕೆ ಬರುತ್ತೆ ಗೊತ್ತಾ?
ಪ್ರತಿಯೊಬ್ಬ ಭಾರತೀಯನಲ್ಲೂ ಒಬ್ಬೊಬ್ಬ ಸೈನಿಕ ಇದ್ದೇ ಇರ್ತಾನೆ. ಆದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಅವನನ್ನ ಬಡಿದೆಬ್ಬಿಸಬೇಕಾದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ ಅಷ್ಟೇ. ಅಂತಹ ಕೆಟ್ಟ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಮನುಷ್ಯರಾಗಿ ಮಾನವೀಯತೆಯನ್ನೇ ಮರೆತು ಬಿಟ್ಟು ಕೂತ್ಕೊಂಡಿದ್ದೇವೆ. ನಾವು ಬರೀ ನಮ್ಮ ಸ್ವಾರ್ಥವನ್ನಷ್ಟೇ ನೋಡ್ತಾ ನಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡ್ಬೇಕಂತ ಮಾತ್ರ ಯೋಚನೆಗಳನ್ನ ಮಾಡ್ತಾ ಇರ್ತೇವೆ. ಅಟ್ಲೀಸ್ಟ್ ಆಯ್ತಪ್ಪ, ನೀವು ಯಾರಿಗೋಸ್ಕರನೂ ಏನೂ ಮಾಡಬೇಡಿ, ಅಟ್ಲೀಸ್ಟ್ ನಿಮ್ಮವರ ಜೊತೆ ಖುಷಿಯಿಂದ ಇರ್ಬೋದಲ್ವ? ಎಲ್ಲ ರೀತಿಯ ದ್ವೇಷವನ್ನ ಮರೆತು ಖುಷಿಯಿಂದ ಇದ್ರೆ ತಂತಾನೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಇದನ್ನೆಲ್ಲ ಎಲ್ಲರೂ ಹೇಳಲಿಕ್ಕೆ ಬಯಸ್ತಾ ಇರೋದು. ಒಂದಾಗಿರಿ, ಒಗ್ಗಟ್ಟಲ್ಲಿರಿ, ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ಒಟ್ಟಾಗಿರಿ ಅಂತ. ಅದನ್ನು ನಮಗೆ ಮಾಡ್ಕೊಳ್ಲಿಕ್ಕಾಗೋದಿಲ್ವಾ? ಇದರಲ್ಲಿ ₹1 ಖರ್ಚಾಗುತ್ತಾ ನಿಮಗೆ? ಒಂದು ಖುಷಿ ಅಂತ ಇದ್ರೆ ಸಾಯುವಾಗ ನಮ್ಮ ಜೊತೆ ಬರೋದು ಬರೀ ನೆನಪುಗಳು ಮಾತ್ರ. ಕೊರೋನಾ ಟೈಮಲ್ಲೇ ನಿಮಗೆಲ್ಲ ಗೊತ್ತಾಗಿರ್ಬೋದಲ್ವಾ? ಆಗ ಅಂತಹ ಪರಿಸ್ಥಿತಿ ನಿಮಗೆ ಮತ್ತೆ ಬರಬೇಕಾ? ಇರುವಷ್ಟು ದಿನ ನಾವು ಎಷ್ಟು ದಿನ ಇರ್ತೀವಿ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಇರುವಷ್ಟು ದಿನ ಚೆನ್ನಾಗಿರ್ಬೋದಲ್ವಾ? ಸೈನಿಕರು ಕೂಡ ಅದಕ್ಕಾಗಿ ಅಲ್ವಾ ಅಲ್ಲಿ ಅಷ್ಟು ಕಷ್ಟಪಟ್ಟು ದುಡಿತಾ ಇರೋದು. ಅದನ್ನ ನಾವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನೀನು ಇದನ್ನೆಲ್ಲ ಫಾಲೋ ಮಾಡ್ತೀಯ ಅಂತ ಕೇಳ್ಬೋದು. ನಾನು ನನ್ನನ್ನು ಸೇರಿಸಿಕೊಂಡು ಇದನ್ನೆಲ್ಲ ಹೇಳ್ತಿರೋದು. ನಾನು ತುಂಬ ಮಾತಾಡಿರ್ಬೋದು, ಈಗ ಜಾಸ್ತಿನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ನಾನೇನಾದರೂ ಜಾಸ್ತಿ ಮಾತಾಡಿದರೆ ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಆದರೆ ಇದರ ಬಗ್ಗೆ ಮಾತಾಡುವಂತಹ ಅರ್ಹತೆ ಆಗಲಿ ಅಷ್ಟು ತಿಳುವಳಿಕೆ ಆಗಲಿ ನನಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನನ್ನ ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೆ. ನನ್ನದೊಂದು ಕೊನೆಯ ಪುಟ್ಟ ಆಸೆ ಅದೇನಂತ ಹೇಳಿದರೆ, ನನ್ನ ಇನ್ನೊಂದು ಜನ್ಮ ಅಂತ ಏನಾದರೂ ಇದ್ದರೆ ನಾನು ನಿಜವಾಗಿ ಭಾರತ ಮಾತೆಯ ಮಡಿಲಲ್ಲೇ ಜನಿಸಬೇಕು. ಹಠ ಮಾಡಿ ಆದ್ರೂ ಗೊತ್ತಿಲ್ಲ, ನಾನು ಭಾರತದಲ್ಲೇ ಜನಿಸಬೇಕು. ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ. ಬೇರೆ ದೇಶದವರಿಗೆ ಗೊತ್ತಿದೆ ಭಾರತದ ವ್ಯಾಲ್ಯೂ ಏನು ಅಂತ, ಆದರೆ ನಮಗೆ ಗೊತ್ತಿಲ್ಲ. ಬೇರೆಯವರಿಂದ ಕೇಳಿ ನಾವು ತಿಳಿದುಕೊಳ್ಬೇಕಾ? ನಮಗೆ ಗೊತ್ತಿಲ್ವಾ ನಮ್ಮ ದೇಶದ ವ್ಯಾಲ್ಯೂ ಏನು ಅಂತ ಹೇಳಿ? ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದವರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಇಂತಹ ವೀರ ಯೋಧರರ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅವರು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ನೀನು ನನ್ನ ಬಗ್ಗೆ ಮಾತಾಡ್ಬೋದು ಅಂತ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲ, ಅದೇ ನನ್ನ ಪುಣ್ಯ. ಈಗ ಆ ವೀರ ಯೋಧರಿಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಹಾಡು. ಈ ದೇಶದ ಋಣವನ್ನು ತೀರಿಸಲು ಭೂತಾಯಿಯ ಮಡಿಲಲ್ಲಿ ಜನಿಸಿದೆನು, ಗಡಿಭಾಗದಲ್ಲಿ ಹೋರಾಡುವೆನು, ಹಗಲಿರುಳು ಎನ್ನದೆ ಕಾಯುವೆನು. ಪುಣ್ಯ ಜಲ ನನ್ನ ಪುಣ್ಯ ನೆಲ, ಮರು ಜನುಮವ ಪಡಿವೆನು 100 ಸಲ. ಕೈ ತುತ್ತುಣಿಸಿದ ತಾಯಿ ನೆಲ, ಹೋರಾಟಕ್ಕೆ ನಿಲ್ಲದು ನನ್ನ ಛಲ. ಈ ಮಣ್ಣಲ್ಲೇ ಸಾಯುವೆನು, ಧ್ವಜವನ್ನು ಎದೆಯಲ್ಲಿ ಇರಿಸುವೆನು, ಮತ್ತೆ ಹುಟ್ಟಿ ಬಂದೇ ಬರುವೆನು. ಮಡಿದೆ ದೇಶದ ರಕ್ಷಣೆಗೆ, ಮುಡಿಪಾಗಿಸಿದೆ ನನ್ನ ಪ್ರಾಣವನು, ಮತ್ತೆ ಹುಟ್ಟಿ ಬಂದೇ ಬರುವೆನು. ಭೋಲೋ ಭಾರತ್ ಮಾತಾ ಕಿ ಜೈ. ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆಯವರ ಆತ್ಮಕಥೆಯನ್ನು ತಮ್ಮ ಮನೋಹರವಾದ ಸ್ವರ ಉಚ್ಚಾರದಿಂದ ವಾಚಿಸಿದ ಸುಪ್ರಿಯರವರೇ, ತಮಗೂ ಹೃತ್ಪೂರ್ವಕವಾದ ನಮನಗಳು. ವಂದೇ ಮಾತರಂ ಎನ್ನುವುದು ಭಾರತ ಮಾತೆಗೆ ತಲೆ ತಗ್ಗಿಸಿ ನಮಸ್ಕಾರ ಸಲ್ಲಿಸುವುದು ಎಂದು ಅರ್ಥ. ಹಾಗೆಯೇ ಆ ನಮನದ ಮುಖೇನ ನಮ್ಮ ಎಲ್ಲಾ ಚಟುವಟಿಕೆಗಳು ನೆರವೇರುವಂತೆ
ದೇಶದ ಎಲ್ಲ ಕ್ರಿಯೆಗಳು ಸಾಂಗವಾಗಿ ನೆರವೇರಲಿ ಎಂಬುದನ್ನು ಹಾಡಿನ ಮುಖೇನ ತಿಳಿಸಲಿದ್ದಾರೆ ದ್ವಿತೀಯ PUC ವಿದ್ಯಾರ್ಥಿನಿಯರು. ಇದೀಗ ಇಂದಿನ ಕಾರ್ಯಕ್ರಮದ ಕೊನೆಯ ಹಾಡು ಬಂಕಿಂ ಚಂದ್ರ ಚಟರ್ಜಿ ಅವರಿಂದ ರಚಿತವಾದ ವಂದೇ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಧೃತ ಖರ ಕರವಾಲೆ ಅಬಲಾಕೇನೋ ಮಾಯೆ ತೋಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ, ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರೈ ಪ್ರತಿಮಾ ಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ, ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. Our country has been under attack now and again since the last 500 odd years. But each time these attempts have been stalled and India has always come up victorious. Thanks to our young Jawans, officers and commandos of the Indian Army, Navy and Air Force. We are ever grateful to the Indian Defence Force who guard our nation 24/7 so that the citizens of India live a life of dignity, peace and contentment. ಇದುವರೆಗೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಯೋಧನಮನ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ.